ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಪಯಣ? ಅಂದರೆ 100 ದಿನಗಳ ಯಶಸ್ವಿ ಪಯಣ. ಅಂದರೆ ಎಲ್ಲದನ್ನು ತ್ಯಜಿಸಿ ಅಮ್ಮ, ತಂಗಿಯರು, ಫ್ರೆಂಡ್ಸು, ನಿಮ್ಮ ಫಾಲೋವರ್ಸು ಎಲ್ಲನೂ ಬಿಟ್ಟು ನೀವು ಒಳಗೆ ಹೋಗ್ತೀರಿ. ಒಳಗೆ ಹೋದ ತಕ್ಷಣ ಅಲ್ಲಿ ಹೊಸ ಮನೆ, ಹೊಸ ಸಂಬಂಧಗಳು, ಹೊಸ ಫ್ರೆಂಡ್ಶಿಪ್ಪು, ಹೊಸ ಜನ, ಹೊಸ ಮುಖಗಳು ಅವೆಲ್ಲ ನೋಡಿದಾಗ, ಇಷ್ಟು ದಿನ ನೀವು ಕ್ಯಾರಿ ಮಾಡಿದಾಗ ಒಂದು ಸರಿ ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ? ಇದೊಂಥರ ಉಪ್ಪು, ಉಪ್ಪಿನಕಾಯಿ, ಪಾಯಸ, ಮಜ್ಜಿಗೆ ಎಲ್ಲ ಇರೋ ಒಂದು ಫುಲ್ ಮೀಲ್ಸ್ ಥರದ ಒಂದು ಅನುಭವ. ಸೊ ಪೂರ್ತಿ ಇತ್ತು. ಅಲ್ಲಿ ಸಿಹಿ ಇತ್ತು, ಕಹಿ ಇತ್ತು, ನೋವಿತ್ತು, ಸಂಭ್ರಮ ಇತ್ತು, ಖಾರ ಇತ್ತು, ಕೋಪ ಇತ್ತು. ಎಲ್ಲವನ್ನು ಒಂದು 100 ದಿನದಲ್ಲಿ 100 ವರ್ಷದ ಆಯುಷ್ಯವನ್ನು 100 ದಿನದಲ್ಲಿ ಬದುಕಬಹುದಾಗಿರುವಂಥ ಒಂದು ಸಂಪೂರ್ಣ ಮತ್ತು ಸಾರ್ಥಕ ಪ್ರಯಾಣ. ಬಹುಶಃ ನಿಮ್ಮಂಥ ಸ್ಪರ್ಧಿಗಳಿಗೆ ಅಲ್ಲಿ 100 ದಿನ ಸಾಲದ್ದೇನೋ ಅಂತ. ಗೊತ್ತಿಲ್ಲ, ನಾನಂತೂ ನಿರೀಕ್ಷೆ ಮಾಡಿರ್ಲಿಲ್ಲ 100 ದಿನ ಇರ್ತೇನೆ ಅಂತ. ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತಿದೆ ಈ ಅನುಭವ ಇನ್ನಷ್ಟು ಬದುಕಿಗೆ ಬೇಕಿತ್ತು ಅಂತ ಅನ್ಸಿದ್ದೆ. ಕರೆಕ್ಟ್. ಓಕೆ, ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಹೋದಾಗ ಇನ್ನೊಂದಿಷ್ಟು ದಿನ ಇರಬೇಕು ಅಂತ ಅನ್ಸಿದ್ದು ನಿಜನಾ? ಅಂದರೆ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗ್ತಿತ್ತು. ಅಷ್ಟು ದಿನ ಇರ್ತೀನಿ ಅಂತ ಅನ್ನಿಸ್ದೇ ಹೋದ್ರು ಕೂಡ ಇನ್ನೇನು ಒಂದು ಸ್ವಲ್ಪ ದಿನ, ಒಂದು 15 ದಿನ ಇರುವಾಗ ಬಂದ್ಬಿಟ್ನಲ್ಲ, 2 ವಾರ ಇದ್ದಿದ್ದು ಆವಾಗ ಬಂದ್ಬಿಟ್ನಲ್ಲ ಅನ್ನೋದು ಬೇಜಾರಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥವ್ರು ಡಮ್ಮಿ ಯಾರು? ಅಲ್ಲಿ ಡಮ್ಮಿ ಅನ್ನೋರು ಯಾರೂ ಇರಲಿಲ್ಲ. ಅಂತ ಡಮ್ಮಿ ಅಂತ ಅನ್ನಿಸ್ಕೊಳ್ಳುವಂಥ ಯಾವ ಸ್ಪರ್ಧೆಯನ್ನು ಒಳಗಡೆ ಬಿಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರವರ ಕ್ಷೇತ್ರದಲ್ಲಿ, ಅವರವರ ಹಂತದಲ್ಲಿ ಅವರೆಲ್ಲರೂ ಗಟ್ಟಿಯಾಗೇ ಇದ್ರು. ಓಕೆ, ಈಗ ಉಳಿದವರು ಬೆರಳೆಣಿಕೆ ಜನ ಮಾತ್ರ. ಅದರಲ್ಲಿ ನಿಮ್ಮ ಪ್ರಕಾರ ಗೆಲ್ಲೋರು ಯಾರಾಗಿರ್ಬೋದು? ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ತ್ರಿವಿಕ್ರಮ್ ಅಣ್ಣ ಗೆಲ್ಲಬಹುದು ಅಂದ್ಕೊಳ್ತೀನಿ. ತ್ರಿವಿಕ್ರಮ್ ಅಣ್ಣ, ಹನುಮಂತಣ್ಣ, ರಜತಣ್ಣ, ಭವ್ಯ ಮತ್ತು ಮಂಜಣ್ಣ ಟಾಪ್ 5 ನಲ್ಲಿ ಇರ್ಬೋದು ಅನ್ಸುತ್ತೆ.